ಮೂರನೇ ಮಹಾಯುದ್ಧ ನಡೆದ್ರೆ ನ್ಯೂಕ್ಲಿಯರ್ ರಾಷ್ಟ್ರಗಳು ಒಂದರ ಮೇಲೊಂದು ಅಣ್ವಸ್ತ್ರಗಳನ್ನ ಹಾಕೊಂಡ್ರೆ ಇಡೀ ಜಗತ್ತಿನ ಬಹುತೇಕ ಭಾಗಗಳು ಸುಟ್ಟು ಬೂದಿ ಆಗ್ತವೆ. ಆದ್ರೆ ಅಂತ ಸಂದರ್ಭದಲ್ಲಿ ಉಳಿಯೋದು ಹೇಗೆ, ಮುಂದೆ ದೇಶ ಮುನ್ನಡೆಸೋದು ಹೇಗೆ ಅಂತ ಭೀಕರ ಪರಿಸ್ಥಿತಿ ಎದುರಾದ್ರೂ ಅಮೆರಿಕದ ಅಧ್ಯಕ್ಷ, ರಕ್ಷಣಾ ಕಾರ್ಯದರ್ಶಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಸೇಫ್ ಆಗಿ ಆಗಸದಲ್ಲೇ ಹಾರಾಟ ನಡೆಸ್ತಾರೆ. ಅದಕ್ಕಾಗಿ 16 ವರ್ಷಗಳ ಹಿಂದೆಯೇ ವಿಶೇಷ ವಿಮಾನಗಳನ್ನ ಸಿದ್ಧಪಡಿಸಿಕೊಂಡಿದೆ. ಇದೀಗ ಆ ವಿಮಾನ ವಾಷಿಂಗ್ಟನ್ಗೆ ಬಂದಿಳಿದಿರೋದು ಜಾಗತಿಕ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿದೆ. ಇದು ಹಾರಾಡುವ ಪೆಂಟಗನ್. ನ್ಯೂಕ್ಲಿಯರ್ ದಾಳಿಯಾದ್ರೂ ಜಗ್ಗಲ್ಲ. 30,000 ಅಡಿಗಳಿಗೂ ಹೆಚ್ಚು ಎತ್ತರದಲ್ಲಿ ಹಾರಾಟ ನಡೆಸುತ್ತೆ ಈ ಡೂಮ್ಸ್ ಡೇ ವಿಮಾನ. ಬೋಯಿಂಗ್ ಸಂಸ್ಥೆಯು ತಯಾರಿಸಿರುವ ಈ ವಿಮಾನವನ್ನ ಹಾರಾಡುವ ಪೆಂಟಗನ್ E-4B ನೈಟ್ ವಾಚ್ ಅಂತೆಲ್ಲ ಕರೆಯಲಾಗುತ್ತೆ. ಇಂಧನ ಮರುಭರ್ತಿ ಇಲ್ಲದೆ ನಿರಂತರವಾಗಿ 12 ತಾಸು ಹಾರಾಟ ನಡೆಸುವ ಈ ವಿಮಾನದಲ್ಲಿ ಒಟ್ಟಾರೆ 111 ಜನರು ಪ್ರಯಾಣ ಮಾಡೋಕೆ ಅವಕಾಶ ಇರುತ್ತೆ. ಇದರಲ್ಲಿ ಕಾನ್ಫರೆನ್ಸ್ ರೂಮ್, ಕಮ್ಯುನಿಕೇಶನ್ ಏರಿಯಾ, ರೆಸ್ಟ್ ಏರಿಯಾ, ಬ್ರೀಫಿಂಗ್ ರೂಮ್ ಗಳ ವ್ಯವಸ್ಥೆ ಇದೆ. ಅಣ್ವಸ್ತ್ರಗಳ ದಾಳಿ ಅಥವಾ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಈ ವಿಮಾನಗಳು ದೇಶದ ಪ್ರಮುಖರನ್ನ ಹೊತ್ತು ಆಕಾಶಕ್ಕೆ ಹಾರ್ತವೆ. ಎಂಥದ್ದೇ ದಾಳಿಗಳು, ಅಡೆತಡೆಗಳಿಂದ ಪಾರಾಗುವ ಸಕಲ ವ್ಯವಸ್ಥೆಗಳನ್ನ ಈ ವಿಮಾನಕ್ಕೆ ಅಳವಡಿಸಲಾಗಿದೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷದಲ್ಲಿ ಅಣ್ವಸ್ತ್ರಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ನ್ಯೂಕ್ಲಿಯರ್ ವೆಪನ್ ಅಭಿವೃದ್ಧಿಪಡಿಸೋಕೆ ಅವಕಾಶ ಕೊಡೋದಿಲ್ಲ, ಇರಾನ್ ಸರೆಂಡರ್ ಆಗಬೇಕು ಅಂತ ಹೇಳಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಅಲ್ ಖಮೇನಿ ಟ್ರಂಪ್ ಮಾತಿಗೆ ಕಿಡಿಕಾರಿದ್ದಾರೆ. ಹಾಗೆ ಇಸ್ರೇಲ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಇರಾನ್ ಹಲವು ಬಲಶಾಲಿ ಕ್ಷಿಪಣಿಗಳನ್ನ ಇಸ್ರೇಲ್ ಮೇಲೆ ಪ್ರಯೋಗಿಸಿದೆ. ಈ ನಡುವೆ ಡೂಮ್ಸ್ ಡೇ ವಿಮಾನಗಳು ಅಮೆರಿಕದಲ್ಲಿ ಕಾಣಿಸಿಕೊಳ್ತಿರೋದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಡೂಮ್ಸ್ ಡೇ ಅಂದ್ರೆ ಜಗತ್ತಿನ ಪ್ರಳಯ ಕಾಲ ಅಥವಾ ಅಂತ್ಯದ ದಿನ ಅಂತ ಅರ್ಥ. ಬೋಯಿಂಗ್ E-4B ನೈಟ್ ವಾಚ್ ವಿಮಾನವನ್ನ ಡೂಮ್ಸ್ ಡೇ ಪ್ಲೇನ್ ಅಂತ ಕರೆಯಲಾಗುತ್ತೆ. ಇದೊಂದು ವಿಶೇಷವಾದ ಹಾರಾಡುವ ಕಮಾಂಡ್ ಕೇಂದ್ರವಾಗಿದೆ. ಪರಮಾಣು ಯುದ್ಧದಂತಹ ತೀವ್ರ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಸರ್ಕಾರ ಮತ್ತು ಸೇನಾ ಕಾರ್ಯಾಚರಣೆಗಳ ನಿರಂತರತೆಯನ್ನು ಕಾಪಾಡಿಕೊಳ್ಳೋಕೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ನೆಲದ ಮೇಲಿನ ಕಮಾಂಡ್ ಕೇಂದ್ರಗಳು ನಾಶವಾದರೆ ಅಥವಾ ಶತ್ರುಗಳ ವಶವಾದರೆ ಈ ವಿಮಾನವು ಅಮೆರಿಕದ ಅಧ್ಯಕ್ಷರು, ರಕ್ಷಣಾ ಕಾರ್ಯದರ್ಶಿ ಹಾಗೂ ಸೇನಾ ಮುಖ್ಯಸ್ಥರಿಗೆ ಸುರಕ್ಷಿತವಾದ ರಾಷ್ಟ್ರೀಯ ವೈಮಾನಿಕ ಕಾರ್ಯಾಚರಣೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಪರಮಾಣು ದಾಳಿಯನ್ನು ತಡೆದುಕೊಳ್ಳುತ್ತೆ. ವಿಮಾನದಲ್ಲಿ 67 ಸ್ಯಾಟಲೈಟ್ ಡಿಶ್ಗಳು. E-4B ವಿಮಾನವನ್ನ ಪರಮಾಣು ಸ್ಫೋಟಗಳನ್ನು ತಡೆದುಕೊಳ್ಳುವಂತೆ ಬಲಪಡಿಸಲಾಗಿದೆ. ವಿದ್ಯುತ್ ಕಾಂತೀಯ ತರಂಗಗಳು, ಉಷ್ಣದ ಪರಿಣಾಮಗಳು ಹಾಗೂ ಸೈಬರ್ ದಾಳಿಗಳಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಕವಚವನ್ನ ಇದು ಹೊಂದಿದೆ. ಪರಮಾಣು ಸ್ಫೋಟದ ನಂತರವೂ ಇದರೊಳಗಿನ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ವ್ಯವಸ್ಥೆಗಳು ಕಾರ್ಯನಿರ್ವಹಣೆ ಮಾಡ್ತವೆ. ಇದರಲ್ಲಿ ಸುಮಾರು 67 ಸ್ಯಾಟಲೈಟ್ ಡಿಶ್ಗಳು ಹಾಗೂ ಆಂಟೆನಾಗಳಿವೆ. ಇವುಗಳ ಮೂಲಕ ವಿಶ್ವದಾದ್ಯಂತ ತಡೆರಹಿತ ಸಂವಹನವನ್ನ ಸಾಧಿಸಬಹುದು. ಸೇನಾ ಘಟಕಗಳು, ಸರ್ಕಾರಿ ಸಂಸ್ಥೆಗಳು, ಕ್ಷಿಪಣಿ ಉಡಾವಣಾ ವ್ಯವಸ್ಥೆಗಳೊಂದಿಗೆ ಸುರಕ್ಷಿತ ಸಂಪರ್ಕವನ್ನ ಇದು ಸಾಧ್ಯವಾಗಿಸುತ್ತೆ. ವಿಮಾನದೊಳಗೆ ಕಮಾಂಡ್ ವರ್ಕ್ ಏರಿಯಾ, ಕಾನ್ಫರೆನ್ಸ್ ರೂಮ್, ಬ್ರೀಫಿಂಗ್ ರೂಮ್, ಆಪರೇಷನ್ಸ್ ಟೀಮ್ ವರ್ಕ್ ಏರಿಯಾ ಹಾಗೂ ಸಂವಹನ ವಿಭಾಗದಂತಹ ಹಲವು ವಿಭಾಗಗಳಿವೆ. ಇಲ್ಲಿ ಸೇನೆ ಮತ್ತು ಸರ್ಕಾರದ ನಾಯಕರು ರಿಯಲ್ ಟೈಮ್ನಲ್ಲಿ ವ್ಯೂಹಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ, ಕಾರ್ಯಾಚರಣೆಗಳನ್ನು ಮುಂದುವರಿಸೋಕೆ ಅವಕಾಶ ಮಾಡಿಕೊಡ್ತು. E-4B ವಿಮಾನವು ಒಂದು ಬಾರಿ ಇಂಧನ ಭರ್ತಿ ಮಾಡಿಕೊಂಡು ಸುಮಾರು 12 ತಾಸು ಹಾರಾಟ ನಡೆಸಬಲ್ಲವು. ಆದರೆ ಟ್ಯಾಂಕರ್ ವಿಮಾನಗಳ ಮೂಲಕ ಆಕಾಶದಲ್ಲಿ ಇಂಧನವನ್ನು ಮರುಭರ್ತಿ ಮಾಡಿಕೊಳ್ಳೋ ಸಾಮರ್ಥ್ಯ ಕೂಡ ಇದೆ. ಅಗತ್ಯವಿದ್ದರೆ ದಿನಗಟ್ಟಲೆ ಗಾಳಿಯಲ್ಲೇ ಹಾರಾಟ ನಡೆಸ್ತಲೇ ಇರುತ್ತೆ. ಇರಾನ್ನಿಂದ ಉದ್ವಿಗ್ನತೆ ಹೆಚ್ಚಿರೋದ್ರಿಂದ ಈ ವಿಮಾನವು ವಾಷಿಂಗ್ಟನ್ ಡಿಸಿಯ ಜಾಯಿಂಟ್ ಬೇಸ್ ಆಂಡ್ರೂಸ್ಗೆ ಹಾರಾಟ ನಡೆಸಿತ್ತು. ಇದು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ವಿಮಾನದ ಸನ್ನದ್ಧತೆಯನ್ನು ಸೂಚಿಸುತ್ತೆ. ನೈಸರ್ಗಿಕ ವಿಕೋಪಗಳ ಸಮಯದಲ್ಲೂ ಸಮನ್ವಯ ಮತ್ತು ಪರಿಹಾರ ಕಾರ್ಯಗಳಿಗಾಗಿ ಇದು ಮೊಬೈಲ್ ಕಮಾಂಡ್ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಈಗಿನ E-4B ನೈಟ್ ವಾಚ್ ವಿಮಾನವನ್ನು ಅತ್ಯಾಧುನಿಕ ವಿಮಾನಕ್ಕೆ ಅಪ್ಗ್ರೇಡ್ ಮಾಡಿಕೊಳ್ಳೋಕೆ ಅಮೆರಿಕದ ವಾಯುಪಡೆಯು ಯೋಜನೆ ರೂಪಿಸಿದೆ. ಅದಕ್ಕಾಗಿ $13 ಬಿಲಿಯನ್ ಮೊತ್ತದ ಒಪ್ಪಂದವನ್ನು ಸಿಯೆರಾ ನೆವಾಡಾ ಕಾರ್ಪೊರೇಷನ್ ಜೊತೆಗೆ ಮಾಡಿಕೊಳ್ಳಲಾಗಿದೆ.